ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಕೇಸ್ನ ಸಿವಿ ನಾಗೇಶ್ ಟೀಮ್ಗೆ ನೀಡೋದಕ್ಕೆ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಕರಣದ ಬಗ್ಗೆ ವಕೀಲರ ಜೊತೆ ಮಾತುಕತೆ ಮಾಡುವಂತೆ ವಿಜಯಲಕ್ಷ್ಮಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಿವಿ ನಾಗೇಶ್ ಒಪ್ಪಿಗೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನಿನ್ನೆ ಸಂಜೆ ನಾಗೇಶ್ ಅವರನ್ನ ಭೇಟಿ ಮಾಡಿ ತನ್ನ ಪತಿಯನ್ನ ಉಳಿಸಿಕೊಳ್ಳುವಂತೆ ಅಂದ್ರೆ ಈ ಕಾನೂನು ಕುಣಿಕೆಯಿಂದ ಬಚಾವ್ ಮಾಡುವಂತೆ ವಿಜಯಲಕ್ಷ್ಮಿ ಹೇಳಿದ್ದಾರಂತೆ. ಈ ಹಿನ್ನೆಲೆ ಇವತ್ತು ದರ್ಶನ್ ಭೇಟಿ ಆಗಲಿರುವಂತಹ ನಾಗೇಶ್ ಟೀಮ್ ಸಿವಿಎನ್ ಜೂನಿಯರ್ಸ್ ಟೀಮ್ನಿಂದ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡಲಾಗುತ್ತೆ. ದರ್ಶನ್ ಬಳಿ ಘಟನೆಯ ಎಲ್ಲಾ ವಿವರಗಳನ್ನ ನಾಗೇಶ್ ಅಂಡ್ ಟೀಮ್ ಪಡೆಯುತ್ತೆ. ಸಿವಿಎನ್ ಎಂಟ್ರಿಯಿಂದ ಕೇಸ್ ಮತ್ತಷ್ಟು ರೋಚಕವಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ದರ್ಶನ್ ವಿರುದ್ಧ ಸಾಕಷ್ಟು ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಿ ಅಂತ ಹೇಳಿ ಅಡ್ವೊಕೇಟ್ ಹೇಳ್ತಾ ಇದ್ರು ಕೂಡ ಎಸ್ಪಿಪಿ ಇಲ್ಲ, ಇನ್ನಷ್ಟು ದಿನ ಪೊಲೀಸ್ ಕಸ್ಟಡಿ ಕೊಡಬೇಕು, ಇನ್ನಷ್ಟು ವಿಚಾರಣೆ ಆಗಬೇಕು ಅಂತ ಮತ್ತಷ್ಟು ಮಾಹಿತಿ ಕಲೆ ಹಾಕೋ ಕೆಲಸ ಪೊಲೀಸ್ ಅಂಡ್ ಟೀಮ್ ಮಾಡ್ತಾ ಇದೆ. ಸೊ ಮತ್ತೊಂದು ಕಡೆ ದರ್ಶನ್ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಈ ಒಂದು ಆರೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಈ ಒಂದು ಆರೋಪದಿಂದ ಬಚಾವ್ ಮಾಡೋದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ. ಅವರು ಒಳ್ಳೆ ಅಡ್ವೊಕೇಟ್ಸ್ ಯಾರಿದ್ದಾರೆ, ಯಾರು ನನ್ನ ಪತಿಯನ್ನ ರಕ್ಷಿಸಬಹುದು ಅಂತ ಹೇಳಿ ಕೊನೆಗೂ ಅವರು ಸಿವಿ ನಾಗೇಶ್ ಅವರನ್ನ ಭೇಟಿ ಮಾಡಿದ್ದಾರಂತೆ. ಅವರ ಟೀಮ್ನಿಂದ ದರ್ಶನ್ ಅವರನ್ನ ಭೇಟಿ ಆಗುವಂತಹ ಕೆಲಸ ಇವತ್ತಾಗುತ್ತೆ. ಕೇಸ್ ಏನಾಯಿತು, ಕೇಸ್ನಲ್ಲಿ ಅವರ ಪಾತ್ರ ಏನಿತ್ತು, ಬೇರೆಯವರ ಪಾತ್ರ ಏನಿತ್ತು, ದರ್ಶನ್ ಮೊದಲಿಗೆ ಈ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ ನಿಜಾನ, ಅವ್ರು ಹಲ್ಲೆ ಮಾಡಿರೋದು ನಿಜಾನ, ಅವರು ಸಾಕಷ್ಟು ಈ ಮಾರಕಾಸ್ತ್ರಗಳನ್ನ ಹಿಡಿದು ಅಥವಾ ಕರೆಂಟ್ ಶಾಕ್ ಕೊಟ್ಟಿದ್ದು ನಿಜಾನ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡುತ್ತೆ ಈ ಟೀಮ್. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಿವಿ ನಾಗೇಶ್ ಅಂಡ್ ಟೀಮ್ ದರ್ಶನ್ರನ್ನ ಭೇಟಿಯಾಗಿದೆಯಂತೆ. ಸೊ ಏನೆಲ್ಲ ಮಾಹಿತಿ ಪಡ್ಕೊಳ್ತಾರೆ, ಏನಾಗುತ್ತೆ ಹಾಗಾದ್ರೆ? ಖಂಡಿತ ಸಭಾ ಈ ಪ್ರಕರಣ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಕೇಸ್ನ ಸೀರಿಯಸ್ನೆಸ್ ತುಂಬಾನೇ ಗಂಭೀರವಾಗಿರುವಂತಹ ಮತ್ತೆ ಬ್ರೂಟಲ್ ಮರ್ಡರ್ ಅನ್ನುವಂತಹ ಅಲಿಗೇಷನ್ ಇದೆ. ಇದನ್ನ ವಾದನ ಮುಂಚೆಗೆ ಈಗಾಗಲೇ ಕಮಿಷನರ್ ದಯಾನಂದ್ ಅವರ ಸೂಚನೆ ಮೇರೆಗೆ ಎಸ್ಪಿಸಿ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ. ಅಂದ್ರೆ ಪ್ರಾಸಿಕ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳ್ಬೋದು. ಅದಕ್ಕೆ ಖಂಡಿತವಾಗಿ ಮತ್ತೆ ಅವ್ರ ಜೊತೆ ಈಗ ಹೋರಾಟ ನಡೆಸೋದಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ವಕೀಲರು ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ತನ್ನ ಪತಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮುಂದಾಗ್ತಿದ್ದಾರೆ. ಇದಕ್ಕೋಸ್ಕರ ನಿನ್ನೆ ಸಂಜೆ ಸಿವಿ ನಾಗೇಶ್ ಅವರನ್ನ ಭೇಟಿ ಮಾಡಿದ್ರೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದಲ್ಲದೆ ಸಿವಿ ನಾಗೇಶ್ ಅವರು ಈ ಒಂದು ಪ್ರಕರಣದಲ್ಲಿ ತಾನು ಹಾಜರಾಗೋದಾಗೂ ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಅದಕ್ಕೆ ಇನ್ನು ಸ್ಪಷ್ಟನೆ ನೀಡಿದಂತೆ ಇವತ್ತು ಅವರ ಪರ ವಕೀಲರು ಕೂಡ ಅದರಲ್ಲಿ ಪ್ರಮುಖವಾಗಿ ಅವರ ಜೂನಿಯರ್ಸ್ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂತೋನಿ ಪೊಲೀಸ್ ಹೋಗಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯ ಪಾತ್ರದ ಬಗ್ಗೆ ದರ್ಶನ್ಗೆ ಎಷ್ಟು ಮಾಹಿತಿ ಇದೆ ಮತ್ತೆ ದರ್ಶನ್ ಕಡೆಯಿಂದ ಏನೆಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಳುವಂತ ಕೆಲಸ ಅವ್ರು ಮಾಡಿದ್ರೆ. ರೈಟ್ ವಿಷ್ಣು, ಧನ್ಯವಾದ ಡೀಟೇಲ್ಸ್ಗಾಗಿ. ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿದಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು, ಪ್ರಜ್ವಲ್ ರೇವಣ್ಣ ಕೇಸ್ ಆಗಿರಬಹುದು, ಮುರುಘಾ ಸ್ವಾಮೀಜಿ ಕೇಸ್ ಆಗಿರಬಹುದು, ಸಾಕಷ್ಟು ಸ್ಟ್ರಾಂಗ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಂತಹ ವಕೀಲರಿವರು. ಸೊ ಇವರು ಈ ಕೇಸ್ನಲ್ಲಿ ಎಂಟ್ರಿ ಆಗ್ತಾ ಇರೋದ್ರಿಂದ ಈ ಕೇಸ್ ಸಾಕಷ್ಟು ರೋಚಕತೆಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.